ಕಳೆದ ಶನಿವಾರ ಅಕ್ಟೋಬರ್ 18ರಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಎಲ್ಲ 50 ರಾಜ್ಯಗಳಲ್ಲಿ ಅಂದ್ರೆ ಸುಮಾರು 2700 ಸಣ್ಣ ಪುಟ್ಟ ಮತ್ತು ದೊಡ್ಡ ಮಹಾನಗರಗಳಲ್ಲಿ 70 ಲಕ್ಷ ಅಮೆರಿಕನ್ನರು ಬೀದಿಗಿಳಿದ್ಬಿಟ್ಟು ತಾವೇ ಕೇವಲ 10 ತಿಂಗಳ ಹಿಂದೆ ಆರಿಸಿ ಕಳಿಸಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ದಂಗೆ ಎದ್ದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ತೊಗ್ಲಕ್ ದರ್ಬಾರ್ ವಿರುದ್ಧ ಇಡೀ ಅಮೆರಿಕನ್ ಪ್ರಜೆಗಳು ರೊಚ್ಚಿಗೆದ್ದಿದ್ದಾರೆ. ಬೀದಿಗಿಳಿದು ಶಾಂತಿಯುತ ಅಹಿಂಸಾತ್ಮಕ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ ಶನಿವಾರದಂದು ನಡೆದ ಈ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಕಂಪನವನ್ನು ಉಂಟು ಮಾಡಿದೆ ಅಂತಂದ್ರೆ, ಕಳೆದ 8-9 ತಿಂಗಳಿಂದ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದಲೇ ಇದುವರೆಗಿನ ಎಲ್ಲ ಸ್ಥಾಪಿತ ಸಂಪ್ರದಾಯಗಳು, ನಿಯಮಗಳು, ಆಚಾರ ಸಂಹಿತೆಗಳು, ನೀತಿ ಸಂಹಿತೆಗಳು ಎಲ್ಲವನ್ನು ಧಿಕ್ಕರಿಸುತ್ತಾ ಸಾಗಿರುವ ಡೊನಾಲ್ಡ್ ಟ್ರಂಪ್ ಎಂಬ ತಿಕ್ಕುಲ ಅಧ್ಯಕ್ಷನ ವಿರುದ್ಧ ಇಡೀ ಅಮೆರಿಕವೇ ಬಂಡೆತ್ತಿದೆ. ನಾವು ಇದುವರೆಗೂ ಆಶ್ಚರ್ಯವಾಗ್ತಾ ಇತ್ತು, ಯಾಕೆ ಅಮೆರಿಕನ್ರು ಈತನ ತಿಕ್ಕಲುತನವನ್ನು ಸಹಿಸಿಕೊಂಡು ಸುಮ್ಮನಿದ್ದಾರೆ. ಅಲ್ಲಿ ವಿರೋಧ ಪಕ್ಷಕ್ಕೆ ಏನಾಗ್ಬಿಟ್ಟಿದೆ, ಅಲ್ಲಿ ಕೇವಲ 2 ಪಕ್ಷಗಳ ರಾಜಕೀಯ ಪಕ್ಷಗಳ ನಡುವಿನ ಕಾದಾಟ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆದರೆ ಕಳೆದ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಡೆಮಾಕ್ರೆಟಿಕ್ ಪಕ್ಷದ ಹಿರಿಯ ನೇತಾರಗಳಾದ ಬರಾಕ್ ಒಬಾಮಾಗೆ ಏನಾಗಿದೆ, ಕಮಲಾ ಹ್ಯಾರಿಸ್ಗೆ ಏನಾಗ್ಬಿದೆ, ಅವರೆಲ್ಲ ಸೋಲಿನ ಆ ನೋವಿನಿಂದ ಇನ್ನೂ ಚೇತರಿಸ್ಕೊಂಡಿಲ್ವಾ, ಸೋಲಿನ ಆಘಾತದಿಂದ ಇನ್ನೂ ಹೊರಗೆ ಬಂದಿಲ್ವಾ ಅಂತ ನೋಡ್ತಾ ಇದ್ವಿ. ಕಡೆಗೂ ಅಮೆರಿಕನ್ ಪ್ರಜೆಗಳೇ ಬೀದಿಗಿಳಿದು ದೊಡ್ಡ ಪ್ರತಿಭಟನೆ ನಡೆಸಿದ್ದಾರೆ. ನೋ ಕಿಂಗ್ಸ್ ಅನ್ನೋ ಶೀರ್ಷಿಕೆಯಡಿ ಇವರೆಲ್ಲ ಒಂದಾಗಿ ನಡೆಸಿರುವ ಪ್ರತಿಭಟನೆ ಅಂದ್ರೆ ಅಧ್ಯಕ್ಷನಿಗೆ ನೇರವಾದ ಸಂದೇಶ ಕಳಿಸಿದ್ದಾರೆ. ನೀನು ರಾಜನಲ್ಲ ಡೊನಾಲ್ಡ್ ಟ್ರಂಪ್, ಇಲ್ಲಿ ರಾಜರು ಯಾರೂ ಇಲ್ಲ, ಇಲ್ಲಿರುವರೆಲ್ಲರೂ ಕೂಡ ಪ್ರಜೆಗಳ ಸೇವಕರು, ನೀವೆಲ್ಲ ಪ್ರಜಾ ಸೇವಕರು, ನೀವು ರಾಜರುಗಳಲ್ಲ ಅನ್ನೋ ಸಂದೇಶ ನಮಗನ್ಸುತ್ತೆ ಇವತ್ತಿನ ಸನ್ನಿವೇಶದಲ್ಲಿ ಭಾರತದ ಜನಪ್ರತಿನಿಧಿಗಳಿಗೂ ಅನ್ವಯಿಸುತ್ತೆ. ಯಾಕೆಂತಂದ್ರೆ ಒಮ್ಮೆ ಚುನಾಯಿತ ಪ್ರತಿನಿಧಿ ಅಂತಂದ್ರೆ ತಾನೊಬ್ಬ ಬೃಹಸ್ಪತಿ ಅಂತ ಅನ್ಕೊಳ್ತಾರೆ. ಬೃಹಸ್ಪತಿ ಅನ್ನೋ ಶಬ್ದ ಇತ್ತೀಚೆಗೆ ಕರ್ನಾಟಕದ ಜನಪ್ರತಿನಿಧಿಗಳ ಬಾಯಲ್ಲೂ ಕೇಳಿ ಬರ್ತಿರೋದನ್ನ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಒಮ್ಮೆ ಚುನಾಯಿತ ಪ್ರತಿನಿಧಿ ಆಗ್ಬಿಟ್ರೆ ಸಾಕು, ಆತ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿರ್ಲಿ, ವಿಧಾನಸಭೆಯ ಅಥವಾ MLA ಆಗಿರ್ಲಿ, MP ಆಗಿರ್ಲಿ, ಒಮ್ಮೆ ಚುನಾಯಿತ ಪ್ರತಿನಿಧಿ ಅನ್ಸ್ಕೊಂಡ್ಬಿಟ್ರೆ ಸರ್ವಾಧಿಕಾರಿ ತರ ವರ್ತಿಸ್ತಾರೆ, ಪಾಳೆಗಾರರ ತರ ವರ್ತಿಸ್ತಾರೆ. ಡೊನಾಲ್ಡ್ ಟ್ರಂಪ್ ಆದಿದ್ದು ಅದೇ. ಅಮೆರಿಕನ್ರಿಗೆ 250 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಅಮೆರಿಕದ ಸ್ವಾತಂತ್ರ್ಯಕ್ಕಾಗಿ ನಡೆದ ಯುದ್ಧ, 18ನೇ ಶತಮಾನದಲ್ಲಿ ನಡೆದ ಯುದ್ಧ, ಅದಕ್ಕಾಗಿ ನೂರಾರು ಜನರ ಬಲಿದಾನ, ಅದಾದ ನಂತರ ಅಲ್ಲಿರೋ ಕಪ್ಪು ವರ್ಣದವರ ಹೋರಾಟಕ್ಕೆ, ಅವರ ನಾಗರಿಕ ಹಕ್ಕುಗಳಿಗಾಗಿ ನಡೆದ ಹೋರಾಟ, ಇವೆಲ್ಲವೂ ಕೂಡ ಚರಿತ್ರಾರ್ಹವಾಗಿದೆ. ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಅಮೆರಿಕವೇ ಆದರ್ಶ ಮಾದರಿಯಾಗಿ ಕಾಣ್ತಾ ಇತ್ತು ಇಲ್ಲಿವರೆಗೂ, ಅಂದ್ರೆ ಟ್ರಂಪ್ನ 2ನೇ ಅಧಿಕಾರಾವಧಿ ಶುರುವಾಗೋವರೆಗೂ. ಆದ್ರೆ ಟ್ರಂಪ್ ಮಹಾಶಯ ಅಧಿಕಾರಕ್ಕೆ ಬಂದ ಮೊದಲ ಘೋಷಣೆಯೇ ಇನ್ನು ಮುಂದೆ ಅಕ್ರಮ ವಲಸಿಗರನ್ನೆಲ್ಲ ಒದ್ದೊಡಿಸ್ತೇನೆ, ಗಡಿಪಾರು ಮಾಡ್ಬಿಡುತ್ತೆ ಅಂತ ಶುರು ಮಾಡೇ ಬಿಟ್ರು. ಅದಕ್ಕೆ ಮೊದಲು ಬಲಿಯಾದವರು ಭಾರತದ ಪ್ರಜೆಗಳೇ, ಭಾರತ ಮೂಲದ ನಾಗರಿಕರುಗಳನ್ನೇ 3 ವಿಮಾನಗಳಲ್ಲಿ, ಯುದ್ಧ ವಿಮಾನಗಳಲ್ಲಿ ಕಳಿಸ್ಕೊಟ್ಬಿಟ್ಟು, ಅವ್ರಿಗೆಲ್ಲ ಕೈಗೆ ಕಾಲ್ಗೆ ಬೇಡಿ ಹಾಕ್ಬಿಟ್ಟು ಕಳಿಸ್ಕೊಟ್ಟು ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಡೌನ್ಲೋಡ್ ಮಾಡಿದ್ರಲ್ಲ, ಅವತ್ತೇ ನಮಗೆ ಗಾಬರಿ ಆಗ್ತಾ ಇತ್ತು. ಏನ್ ಇದ್ದಕ್ಕಿದ್ದಂತೆ ಭಾರತವನ್ನು ತನ್ನ ಸನ್ಮಿತ್ರ ಅಂತ ಕರಿತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿಯನ್ನ ತನ್ನ ಆತ್ಮೀಯ ಮಿತ್ರ ಅಂತ ಒಂದು ಕಾಲದಲ್ಲಿ ತನ್ನ ಚುನಾವಣಾ ಪ್ರಚಾರಕ್ಕೂ ಬಳಸ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಮಹಾಶಯನಿಗೆ ಇದ್ದಕ್ಕಿದ್ದಂತೆ ಏನಾಯ್ತು, ಭಾರತ ಕಂಡ್ರೆ ಈ ರೀತಿಯ ಅಸಹನೆ ಯಾಕೆ ಅಂತ. ಅದಷ್ಟೇ ಅಲ್ಲ, ಭಾರತದ ಪ್ರಧಾನಮಂತ್ರಿಗೂ ಮುಜುಗರ ಆಗೋ ಹಾಗೆ ಅವರು ತನ್ನನ್ನು ಭೇಟಿಯಾಗುವ 1 ಗಂಟೆ ಮುಂಚೆ ತಾರೀಫ್ ಯುದ್ಧವನ್ನ ಘೋಷಣೆ ಮಾಡಿಬಿಟ್ಟು ಇದ್ದಕ್ಕಿದ್ದಂತೆ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರಿ ಸಂಬಂಧಕ್ಕೆ ಕಲ್ಲೆಸೆದುಬಿಟ್ಟ ಈ ಹುಚ್ಚು ಆಸಾಮಿ. ಆಪರೇಷನ್ ಸಿಂಧೂರದ ನಂತರ ಬಂತು, ಅಲ್ಲಿ ಯಾವ ನೈತಿಕ ನಿಲುವು ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸೋದು ತಾನೇ ಅಂತ ನಿನ್ನೆ ಕೂಡ 53ನೇ ಬಾರಿಗೆ ಆ ಸುಳ್ಳನ್ನ ಪುನರುಚ್ಚಾರ ಮಾಡ್ತಾ ಬಂದಿದ್ದಾನೆ. ಅದನ್ನು ಭಾರತ ಒಪ್ಪಲಿಲ್ಲ ಅಂತಂದ್ಬಿಟ್ಟು ಭಾರತದ ಮೇಲೆ ಕೇವಲ ಆಮದು ಸುಂಕ ಏರಿಕೆ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿ ಉನ್ನತ ವ್ಯಾಸಂಗ ಮತ್ತು ಉದ್ಯೋಗವನ್ನ ಬಯಸ್ಬಿಟ್ಟು ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ರಲ್ಲ ಭಾರತೀಯರು, ವಿದ್ಯಾವಂತ ಮತ್ತು ತಂತ್ರಜ್ಞಾನಾಧಾರಿತ ಶಿಕ್ಷಣ ಪಡೆದ ಭಾರತೀಯರು ಎಲ್ರಿಗೂ ಕೂಡ ಅವರ ವೀಸಾ ಶುಲ್ಕವನ್ನ ಇದ್ದಕ್ಕಿದ್ದಂತೆ $4,000 $1,00,000 ಏರಿಸ್ಬಿಟ್ಟು ಇತ್ತೀಚೆಗೆ ಭಾರತ ಕುರಿತ ತನ್ನ ದ್ವೇಷವನ್ನ ಪ್ರಕಟಿಸಿದ್ದ.
ಅಷ್ಟೇ ಅಲ್ಲ, ಭಾರತಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದ ಮಿಲಿಟರಿ ದಂಡನಾಯಕ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಮತ್ತು ಅಲ್ಲಿರೋ ಡಮ್ಮಿ ಪ್ರಧಾನ ಮಂತ್ರಿ ಶಹಬಾಜ್ ಶರೀಫ್ರನ್ನ ಕರೆಸ್ಕೊಂಡ್ಬಿಟ್ಟು ಆತ ಔತಣ ಮಾಡಿದ್ದು, ಅವ್ರನ್ನ ತಪ್ಕೊಂಡಿದ್ದು, ಮುದ್ದಾಡಿದ್ದು. ಪಾಕಿಸ್ತಾನದ ಜೊತೆಗೆ ತನ್ನ ಖಾಸಗಿ ಕಂಪನಿಗೆ, ಕ್ರಿಪ್ಟೋ ಕರೆನ್ಸಿ ಕಂಪನಿಗೋಸ್ಕರ ಬಹಿರಂಗವಾಗಿನೇ ಯಾವ ಮುಚ್ಚು ಮರೆ ಇಲ್ದೇನೆ ಒಂದು ಡೀಲ್ ಕುದುರಿಸ್ಕೊಂಡಿದ್ದು, ಬಿಸಿನೆಸ್ ಡೀಲ್ ಕುದುರಿಸ್ಕೊಂಡಿತ್ತು. ಈ ಮನುಷ್ಯನ್ಗೆ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ಥಾಪಿತ ನಿಯಮಗಳು ಮುಖ್ಯವಲ್ಲ, ಅಲ್ಲಿನ ನ್ಯಾಯಾಂಗವೂ ಮುಖ್ಯವಲ್ಲ, ಅಲ್ಲಿನ ಮಾಧ್ಯಮಗಳು ಮುಖ್ಯವಲ್ಲ. ಆತ ಪ್ರತಿನಿತ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಬೆದರಿಕೆ ಹಾಕ್ತಾ ಇರ್ತಾನೆ. ಸುಪ್ರೀಂ ಕೋರ್ಟ್ ಮತ್ತು ಇತರ ಫೆಡರಲ್ ಕೋರ್ಟ್ಗಳ ತೀರ್ಪುಗಳನ್ನ ಬಹಿರಂಗವಾಗಿ ಗೇಲಿ ಮಾಡ್ತಾನೆ. ಅಮೆರಿಕದ ವಿಶ್ವವಿಖ್ಯಾತ ವಿಶ್ವವಿದ್ಯಾಲಯಗಳು, ಅಲ್ಲೆಲ್ಲ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಗಳಿದ್ರು, ಮೇಧಾವಿಗಳಿದ್ರು, ವಿದ್ವಾಂಸರಿದ್ರು, ಅವ್ರಿಗೆಲ್ಲರನ್ನು ಇದ್ದಕ್ಕಿದ್ದಂತೆ ಮಂಡಿ ಊರೋ ತರ ಮಾಡಿತಾನೆ. ಆ ವಿಶ್ವವಿಖ್ಯಾತ ವಿಶ್ವವಿದ್ಯಾಲಯಗಳಿಗೆ ಅಮೆರಿಕದ ಸರ್ಕಾರ ಕೊಡ್ತಾ ಇದ್ದ ದೇಣಿಗೆಯನ್ನ, ಅಂದ್ರೆ ಅನುದಾನವನ್ನ ಇದ್ದಕ್ಕಿದ್ದಂತೆ ಮಿಲಿಯಗಟ್ಟಲೆ ಡಾಲರ್ನಷ್ಟು ಅನುದಾನವನ್ನ ನಿಲ್ಲಿಸ್ಬಿಟ್ಟು ಅಲ್ಲಿನ ಮುಂದೆ ಯಾವುದೇ ತರದ ಕ್ರಿಯಾಶೀಲ ಸಂಶೋಧನಾತ್ಮಕ ಚಟುವಟಿಕೆ ನಡೆಯದಂತೆ ದಿಗ್ಬಂಧನ ಹಾಕ್ಬಿಟ್ಟಿದ್ದಾನೆ. ಅದಷ್ಟೇ ಅಲ್ಲ, ಅಲ್ಲಿನ ಸುಪ್ರಸಿದ್ಧ ಪತ್ರಿಕೆಗಳು, ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್ ನಂತ ಸುಪ್ರಸಿದ್ಧ ಮೀಡಿಯಾ ಸಂಸ್ಥೆಗಳನ್ನು ಕೂಡ ಬಗ್ ಬಡಿಯೋ ಹಂತದಲ್ಲಿದ್ದಾನೆ. ಅಲ್ಲಿನ 50 ರಾಜ್ಯಗಳೇನಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಲ್ಲೊಂದು ಒಕ್ಕೂಟ ರಾಜ್ಯ ವ್ಯವಸ್ಥೆ ಇದೆ. ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ಒಂದು ಸಂವಿಧಾನ ಮತ್ತು ಧ್ವಜವನ್ನು ಕೂಡ ಹೊಂದಿದೆ. ಆದ್ರೆ ಅವರೆಲ್ಲರ ನಿಷ್ಠೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ. ಆದ್ರೆ ಎಲ್ಲೆಲ್ಲಿ ತನ್ನ ರಿಪಬ್ಲಿಕನ್ ಪಾರ್ಟಿ ಅಲ್ಲದ, ಅಂದ್ರೆ ವಿರೋಧ ಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷದ ಗವರ್ನರ್ಗಳಿದ್ದಾರೋ ಆ ರಾಜ್ಯಗಳಿಗೆಲ್ಲ ಸೈನ್ಯವನ್ನ ಕಳಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ತಮ್ಮದೇ ಆದ ಒಂದು ಪೊಲೀಸ್ ವ್ಯವಸ್ಥೆ ಇದ್ರು ಕೂಡ ಸೈನ್ಯವನ್ನ ಕಳಿಸ್ಬಿಟ್ಟು ಎದುರಾಳಿ ಪಕ್ಷದ ಸರ್ಕಾರಗಳಿಗೆ ಬೆದರಿಕೆ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇದು ಇಷ್ಟೇ ಅಲ್ಲ, ಟ್ರಂಪ್ರ ಆರ್ಥಿಕ ನೀತಿ, ಟ್ರಂಪ್ರ ವಿದೇಶಾಂಗ ನೀತಿ, ರಕ್ಷಣಾ ನೀತಿ, ತನ್ನ ರಕ್ಷಣಾ ಇಲಾಖೆಯನ್ನ ಯುದ್ಧ ಇಲಾಖೆ ಅಂತ ಮರುನಾಮಕರಣ ಮಾಡಿಬಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಇದ್ದದನ್ನ ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಮತ್ತೊಂದ್ ಕಡೆ ತಾನು ಇದುವರೆಗೂ 8 ಯುದ್ಧಗಳನ್ನು ನಿಲ್ಲಿಸಿದ್ದಕ್ಕಾಗಿ ತನಗೆ ನೊಬೆಲ್ ಪ್ರಶಸ್ತಿ ಬರ್ಬೇಕಿತ್ತು ಅಂತ ಬಡಾಯಿ ಕುಚ್ತಾ ಬಂದ ನೊಬೆಲ್ ಪ್ರಶಸ್ತಿ ಕೈ ತಪ್ಪಿದಾಗ ಪ್ರಶಸ್ತಿ ಪಡೆದ ಆ ಮಹಿಳಾ ಹೋರಾಟಗಾರ್ತಿ, ಆಕೆಯ ತವರು ದೇಶ ವೆನೆಜುಲಾ ವಿರುದ್ಧ ಯುದ್ಧ ಸಾರಿದ್ದಾನೆ. ಅದಷ್ಟೇ ಅಲ್ಲ, ಒಂದ್ ಕಡೆ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳೋದು, ಮತ್ತೊಂದ್ ಕಡೆ ಇದುವರೆಗೂ 2 ವರ್ಷಗಳ ಕಾಲ ರಷ್ಯಾ ಆಕ್ರಮಣದಿಂದ ತತ್ತರಿಸಿ ಹೋಗಿರೋ ಆ ಉಕ್ರೇನ್ನ ಅಧ್ಯಕ್ಷನ್ಗೆ ನೀನು ಪುಟಿನ್ ಹೇಳಿದ ಷರತ್ತುಗಳಿಗೆಲ್ಲ ಒಪ್ಕೋ, ಇಲ್ದಿರ ಸರ್ವನಾಶ ಆಗೋಗ್ಬಿಡ್ತೀಯ, ಪುಟಿನ್ ನಿನ್ನ ಧ್ವಂಸ ಮಾಡ್ಬಿಡ್ತಾನೆ ನಿನ್ನ ರಾಷ್ಟ್ರವನ್ನ ಅಂತ ನಿನ್ನೆ ತಾನೇ ಬೆದರಿಕೆ ಹಾಕಿದ್ದಾರೆ. ಈ ಮನುಷ್ಯ ಇದುವರೆಗಿನ ವೃತ್ತಿ ರಾಜಕಾರಣದ ಎಲ್ಲ ಒಂದು ರೀತಿಯಿಂದ ಆತನ ಈ ತಿಕ್ಕಲುತನದಿಂದಾಗಿ ವೃತ್ತಿ ರಾಜಕಾರಣದ ಎಲ್ಲ ಬಗೆಯ ಸೋಗಲಾಡಿತನ, ದ್ವಂದ್ವ, ವೈರುಧ್ಯಗಳು ಮತ್ತು ನಾಟಕೀಯ ನಡವಳಿಕೆಗಳೆಲ್ಲ ತರ ಬಯಲಿಗೆ ಬರ್ತಾ ಇವೆ. ಅಮೆರಿಕದ ಪ್ರಜೆಗಳು ಕೇವಲ ಟ್ರಂಪ್ನ ದುರಾಡಳಿತ, ದೌರ್ಜನ್ಯ, ತಿಕ್ಕಲುತನಗಳನ್ನು ಮಾತ್ರವಲ್ಲ, ಅಲ್ಲಿನ ಇತರ ರಾಜಕಾರಣಿಗಳ ಗೋಸುಂಬೆತನವನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವೃತ್ತಿ ರಾಜಕಾರಣದ ಮನೆಗೆ ಮೊದಲೇ ಸೈನಿಕರಾಗಿದ್ದ ಅಮೆರಿಕನ್ರಿಗೆ ಈಗ ಸತ್ಯ ದರ್ಶನವಾಗ್ತಾ ಇದೆ. ಅವರು ಹೊಸ ಬಗೆಯ ರಾಜಕಾರಣದ ಹುಡುಕಾಟದಲ್ಲಿದ್ದಾರೆ ಅಂತ ಕಾಣುತ್ತೆ, ಹೊಸ ಬಗೆಯ ನಾಯಕತ್ವದ ಅನ್ವೇಷಣೆಯಲ್ಲಿದ್ದಾರೆ ಅಂತ ಕಾಣುತ್ತೆ. ಅದರ ಮೊದಲ ಹೆಜ್ಜೆಯಾಗಿ ಈಗಿರುವ ಅಧಿಕಾರಾರೂಢ ಅಧ್ಯಕ್ಷ ಟ್ರಂಪ್ನ ಸರ್ವಾಧಿಕಾರತ್ವದ ವಿರುದ್ಧ ದಂಗೆ ಎದ್ದಿದ್ದಾರೆ. ಕಳೆದ ಶನಿವಾರ ನಡೆದ ಆ ರಾಷ್ಟ್ರವ್ಯಾಪಿ ಪ್ರತಿಭಟನೆಯಲ್ಲಿ ರಾಜಧಾನಿ ವಾಷಿಂಗ್ಟನ್ DC ನಲ್ಲೇ 2 ಲಕ್ಷ ಜನ ಪ್ರತಿಭಟನಾಕಾರರು ಸೇರಿದ್ರು. ಅವರು ಎಷ್ಟೊಂದು ಮುಂಜಾಗ್ರತೆ ವಹಿಸಿದ್ರು ಅಂದ್ರೆ ಅಲ್ಲಿ ಯಾರೂ ಕೂಡ ವಿದೇಶಿ ಸಂಜಾತ ನಾಗರಿಕರು ಅಂದ್ರೆ ಅನಿವಾಸಿ ಅಮೆರಿಕನ್ರು ಯಾರು ಇರಕೂಡದು. ಯಾಕಂದ್ರೆ ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಒಬ್ಬ ಭಾರತೀಯ ಅಥವಾ ಚೀನಿ ಮೂಲದ ನಾಗರಿಕ ಕಾಣಿಸ್ಕೊಂಡ್ರೆ ಎಲ್ಲಿ ಆತನ ವಿರುದ್ಧ ದಿಢೀರ್ನೆ ಗಡಿಪಾರು ಮಾಡ್ಬಿಡ್ತಾನೋ ಅಂತ ಭಯ. ಹೀಗಾಗಿ ಅಮೆರಿಕದಲ್ಲೇ ಹುಟ್ಟಿ ಬೆಳೆದ ಶ್ವೇತ ವರ್ಣದ ನಾಗರಿಕರುಗಳೇ ತುಂಬಾ ಮುಂಜಾಗ್ರತೆ ವಹಿಸ್ಬಿಟ್ಟು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಎಲ್ಲೂ ಕೂಡ ಅಜಾಗರೂಕತೆಯಿಂದಾಗಿ ಹಿಂಸಾಚಾರ ನಡೆದ್ಬಿಟ್ಟು ಅಷ್ಟೇ ನೆಪ ಸಾಕು ಆತನಿಗೆ ಬಾಂಬ್ ದಾಳಿ ಮಾಡ್ಬಿಟ್ಟು ಸರ್ವನಾಶ ಮಾಡ್ಬಿಡುವಂತ ವ್ಯಕ್ತಿ ಈ ಡೊನಾಲ್ಡ್ ಟ್ರಂಪ್. ಆ ಡೊನಾಲ್ಡ್ ಟ್ರಂಪ್ನ ದರ್ಪ, ದೌರ್ಜನ್ಯ, ದುರಾಡಳಿತ, ತಿಕ್ಕಲತನ ಯಾವ ರೀತಿ ಇದೆ ಅಂತಂದ್ರೆ, ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಅಂಕಣಕಾರ, ಹಿರಿಯ ಪತ್ರಕರ್ತ ಸಂತೋಷ್ ದೇಸಾಯಿ ಅವರು ಆ ಟ್ರಂಪ್ ಯಾವ ತರ ಅಂದ್ರೆ ಒಂದು 8 ಅಥವಾ 10 ವರ್ಷದ
ಒಬ್ಬ ತುಂಟ ಶಾಲಾ ಬಾಲಕನ ಕೈಯಲ್ಲಿ ಬಣ್ಣದ ಪೆನ್ಸಿಲ್ ಬಾಕ್ಸ್, ಅದು ಕ್ರೇಯಾನ್ ಬಾಕ್ಸ್ ಕೊಟ್ಬಿಟ್ರೆ ಏನ್ ಮಾಡಬಲ್ನೋ ಆ ಥರ ಮಾಡ್ತಾ ಇದ್ದಾನೆ. ಆತ ಯಾವುದ್ರಲ್ಲೂ ಕೂಡ ಮುಚ್ಚುಮರೆ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಆತನ ಮನಸ್ಥಿತಿ ಅಂತದ್ದು, ಆತನ ಬುದ್ಧಿವಂತಿಕೆ ಅಂತದ್ದು, ಜೊತೆಗೆ ಆತನ ನಾಲಿಗೆ ಮೇಲೆ ಹಿಡ್ತಾ ಇಲ್ಲ. ಆತ ಇವತ್ತು ಆಡಿದ ಮಾತನ್ನು ನಾಳೆ ವಾಪಸ್ ತಕೊಂಡ್ಬಿಡ್ತಾನೆ. ಬೇಕಾಬಿಟ್ಟಿಯಾಗಿ ಸುಳ್ಳು ಹೇಳ್ತಾನೆ, ಕೋರ್ಟ್ ತೀರ್ಪುಗಳನ್ನು ಧಿಕ್ಕರಿಸ್ತಾನೆ, ಅಮೆರಿಕದ ಕಾಂಗ್ರೆಸ್ನ ಇದುವರೆಗಿನ ನಿಯಮಾವಳಿಯನ್ನ ಧಿಕ್ಕರಿಸ್ಬಿಟ್ಟು ಅನುದಾನಕ್ಕೆ ತಡೆ ಒಡ್ತಾ ಇದ್ದಾನೆ. ಇದುವರೆಗೂ ಹೇಗಿತ್ತು ಅಂತಂದ್ರೆ, ಅಮೆರಿಕ ಸರ್ಕಾರದಿಂದ, ಒಕ್ಕೂಟ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಯಾವುದೇ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಅಮೆರಿಕದ ಅಧ್ಯಕ್ಷನಿಗೆ ಯಾವುದೇ ಸ್ವಯಮಾಧಿಕಾರ ಇರಲಿಲ್ಲ. ಸಂಸತ್ತಿನ ಒಪ್ಪಿಗೆ ಪಡ್ಕೊಂಡ್ಬಿಟ್ಟೆ ತನ್ನ ಅಧಿಕಾರವನ್ನ ಬಳಸ್ಬೋದಾಗಿತ್ತು. ಅದನ್ನು ಕೂಡ ಉಲ್ಲಂಘಿಸ್ತಾ ಇದ್ದಾನೆ ಈ ಡೊನಾಲ್ಡ್ ಟ್ರಂಪ್. ನನಗೆ ವಿಶೇಷ ಅಧಿಕಾರವಿದೆ, ತುರ್ತು ಪರಿಸ್ಥಿತಿಯಲ್ಲಿ ಬೇಕಾಬಿಟ್ಟಿಯಾಗಿ ಧನ ವಿನಿಯೋಗ ಮಾಡೋ ಅಧಿಕಾರ ಅಮೆರಿಕನ ಅಧ್ಯಕ್ಷನಿಗಿದೆ ಅಂದ್ಬಿಟ್ಟು ಈಗ 50 ವರ್ಷಗಳ ಹಿಂದೆ ರಿಚರ್ಡ್ ನಿಕ್ಸನ್ ವಾಟರ್ ಗೇಟ್ ಹಗರಣದಲ್ಲಿ ಕುಖ್ಯಾತಿ ಹೊತ್ತು ನಿರ್ಗಮಿಸಿದ ಅಲ್ಲಿ ಉಚ್ಚಾಟಿತನಾದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ರನ್ನ ನೆನಪಿಗೆ ತರೋ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದಾನೆ. ಯಾಕೋ ಡೊನಾಲ್ಡ್ ಟ್ರಂಪ್ 2ನೇ ಅವಧಿ ಆರಂಭದಲ್ಲೇ ಅಪಶಕನವಿತ್ತು. ಆದ್ರೆ ಕಳೆದ ಸಾರಿ ಆತ ಚುನಾವಣಾ ಸೋತಾಗ್ಲೇನೆ ಚುನಾವಣಾ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಮೋಸ ನಡೆದಿದೆ, ಮತಗಳ ಹತ್ರ ನಡೆದಿದೆ ಅಂತ ಆರೋಪ ಮಾಡಿದ್ದ. ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಬೇಕು, ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ನೆನಪಿಸ್ಕೊಳ್ಬೇಕು, ಇವತ್ತು ನೀವು ಯಾವ ರೀತಿ ಮತಗಳ್ಳತನದ ಪ್ರಚಾರ ನಡೆಸಿದ್ದೀರೋ ಅದನ್ನೇ ಆತ ಮಾಡಿದ್ದು. 2020 ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶವನ್ನೇ ಆತ ಕಡೆಗಳಿವರೆಗೂ ಒಪ್ಕೊಳ್ಳಿಲ್ಲ. ಆ ಫಲಿತಾಂಶ ಪ್ರಕಟಣೆಯ ದಿನ ಲಕ್ಷಾಂತರ ಮಂದಿ ತನ್ನ ಬೆಂಬಲಿಗರನ್ನ ಅಮೆರಿಕದ ಸಂಸತ್ ಭವನ ಕ್ಯಾಪಿಟಲ್ ಹಿಲ್ಗೆ ನುಗ್ಗಿಸ್ಬಿಟ್ಟು ದೊಂಬಿ ದಾಂಧಲೆ ಮಾಡಿಸಿದ ಇದೇ ಡೊನಾಲ್ಡ್ ಟ್ರಂಪ್. ಆದ್ರೂ ಕೂಡ ಅಮೆರಿಕದ ಒಂದು ವರ್ಗ, ಅಲ್ಲಿ ಅಮೆರಿಕದ ಪ್ರಜಾಪ್ರಭುತ್ವ ತೀವ್ರವಾಗಿ ಧ್ರುವೀಕರಣಗೊಂಡ್ಬಿಟ್ಟಿದೆ. ರಿಪಬ್ಲಿಕನ್ ಪಕ್ಷದ ಬೆಂಬಲಿಗರೆಲ್ಲ ಟ್ರಂಪ್ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಆತನ ಹುಚ್ಚಾಟಗಳನ್ನೆಲ್ಲ ಐತಿಹಾಸಿಕ ಅನಿವಾರ್ಯ ಅಂತ ಅವ್ರು ಭಾವಿಸುತ್ತಾರೆ. ಕಡೆಗೂ ಕೂಡ ಅವರ ರಿಪಬ್ಲಿಕನ್ ಪಕ್ಷದ ಸಂಸದರುಗಳಿಗೆ ಇದು ಅತಿರೇಕ ಅನಿಸ್ತಾ ಇದೆ, ತಮ್ಮ ಅಧ್ಯಕ್ಷನ ವರ್ತನೆ ಅತಿರೇಕ ಅನಿಸ್ತಾ ಇದೆ. ಒಂದೇ ಒಂದು ಉದಾಹರಣೆ ಅಂತಂದ್ರೆ, ಶಿಕ್ಷಣ ಸಚಿವೆಯಾಗಿ ಶಿಕ್ಷಣಕ್ಕೆ ಸಂಬಂಧಿಸಿರದ ಒಬ್ಬ ಮಹಿಳಾ ಸಂಸದೆಯನ್ನು ನೇಮಕ ಮಾಡಿದ್ರು. ಆಕೆಗೆ ಟಾಸ್ಕ್ ಕೊಟ್ಟಿದ್ದೇನ್ ಗೊತ್ತಾ, ನೀನು 40 ದಿವಸದಲ್ಲಿ ಶಿಕ್ಷಣ ಇಲಾಖೆಯನ್ನು ಮುಚ್ಚಿಬಿಡಬೇಕು. ಅಮೆರಿಕ ಸರ್ಕಾರದ ಫೆಡರಲ್ ಸರ್ಕಾರದ ಶಿಕ್ಷಣ ಇಲಾಖೆಯನ್ನು ಮುಚ್ಚಬೇಕು ಅಂತ ಆದೇಶ ಕೊಟ್ಬಿಟ್ರು. ಅಂದ್ರೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆನೆ ಬಂದ್ ಮಾಡಿಸ್ಬಿಟ್ಟ. ಈ ತರದ ಶೈಕ್ಷಣಿಕ ನೀತಿಗಳನ್ನು ತಾವೆಲ್ಲಾದ್ರೂ ಕಂಡಿದ್ದೀರಾ? ಬಹುಶಃ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರವು ಕೂಡ ಅದನ್ನೇ ಅನುಕರಿಸ್ತಾ ಇದೆ ಅಂತ ಕಾಣುತ್ತೆ. ಅಧಿಕಾರಕ್ಕೆ ಬಂದ ಮೊದಲ 1 ತಿಂಗಳಲ್ಲೇನೆ ಘೋಷಣೆ ಮಾಡ್ಬಿಟ್ರು, ನಮ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ ಅಂದ್ಬಿಟ್ಟು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ಅದೇ. ಸುಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯ, ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯ, ಸೌತ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಮುಂತಾದ ಹೆಸರಾಂತ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನಿಲ್ಲಿಸಿದ್ದಷ್ಟೇ ಅಲ್ಲ, ಅಲ್ಲಿರೋ ವಿಜ್ಞಾನಿಗಳನ್ನ, ವಿದ್ವಾಂಸರನ್ನ ದಿನನಿತ್ಯ ಮೂದಲಿಸ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾನೆ. ನೀವು ಮಾಡ್ತಿರೋದು ಏನು ಗೊತ್ತಿದೆ ನನಗೆ, ನೀವು ಎಷ್ಟರ ಮಟ್ಟಿಗೆ ಸಂಶೋಧನೆ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು. ಈ ರೀತಿ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಎಲ್ಲದರ ಜೊತೆಗೂ ಚೆಲ್ಲಾಟ ಆಡ್ತಿರೋ ಅಧ್ಯಕ್ಷನ ವಿರುದ್ಧ ಮೊಟ್ಟ ಮೊದಲ ಪ್ರತಿಭಟನೆ ವ್ಯಕ್ತವಾಗಿದೆ. ಎಲ್ಲ 2700 ನಗರಗಳಲ್ಲಿ 70 ಲಕ್ಷ ಅಮೆರಿಕನರು ಪ್ರತಿಭಟಿಸಿದ್ದಾರೆ. ಇದರ ಮುಂದಿನ ಹಂತ ಏನಾದೀತೋ ಕಾದು ನೋಡ್ಬೇಕಾಗಿದೆ. ಕೆಲವ್ರ ಪ್ರಕಾರ ಆತನ ಆರೋಗ್ಯದ ಸಮಸ್ಯೆ, ವಯೋಮಾನದ ಕಾರಣದಿಂದಾಗಿ ಈಗಾಗಲೇ ಆತನಿಗೆ ಡೆಮೆನ್ಷಿಯಾ ಶುರು ಆಗಿರ್ಬೋದು ಅಂತ ಒಂದು ವರ್ಗ ಹೇಳ್ತಾ ಇದ್ರೆ, ಆತನ ಒಡ್ಡೋಲಗದ ವೈದ್ಯರುಗಳೆಲ್ಲ ಇಲ್ಲೆಲ್ಲ ಅಧ್ಯಕ್ಷರು ತುಂಬಾ ಆರೋಗ್ಯವಂತರಾಗಿದ್ದಾರೆ, ಅವರ ಬುದ್ಧಿ, ಹೃದಯ ಮತ್ತು ಮಿದುಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷನ ಈ ತಿಕ್ಕಲುತನದಿಂದಾಗಿ ಇಡೀ ಪ್ರಪಂಚ ಒಂದು ಪ್ರಳಯದ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. ರಾಜತಾಂತ್ರಿಕ ವಿಚಾರಗಳಲ್ಲಿ ಒಂದು ವಿನಾಶದ ಅಂಚಿಗೆ ಬಂದು ನಿಂತಿದೆ ಅಂತ ಕಾಣುತ್ತೆ. ಡೊನಾಲ್ಡ್ ಟ್ರಂಪ್ ಯಾರನ್ನ ಬೆಂಬಲಿಸ್ತಾರೆ, ಯಾರನ್ನ ವಿರೋಧಿಸ್ತಾರೆ ಹೇಳಲಿಕ್ಕೆ ಆಗಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆತನ ಎಷ್ಟೇ ಪ್ರಚೋದನಕಾರಿ ಮಾತುಗಳು ಕೂಡ ಇವತ್ತಿಗೂ ಉತ್ತರ ಕೊಡ್ತಾ ಇಲ್ಲ, ಮೌನವಾಗಿದ್ದಾರೆ. ಯಾಕೆಂತಂದ್ರೆ ಇಂಥ ಒಬ್ಬ ತಿಕ್ಕಲು ಆಸಾಮಿ ಜೊತೆಗೆ ಮಾತಿಗೆ ಮಾತು ಬಳಸ್ತಾ ಹೋಗ್ಬಿಟ್ರೆ ಸುಮ್ನೆ ಭಾರತದಂತ 140 ಕೋಟಿ ಜನಸಂಖ್ಯೆ ಇರುವ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಜೆಗಳ ಬದುಕಿನ ನೆಮ್ಮದಿ ಹಾಳಾಗುತ್ತೆ ಅನ್ನೋ ಎಚ್ಚರ ಅವ್ರಿಗಿದೆ. ಹಾಗಾಗಿ ಮಾತಿನಲ್ಲಿ ಉತ್ತರ ಕೊಡೋದು ಬದಲು ತಮ್ಮ ನೀತಿ ನಿರೂಪಣೆಯಲ್ಲಿ ಉತ್ತರ ಕೊಡ್ತಾ ಬಂದಿದ್ದಾರೆ. ರಷ್ಯಾ ಚೈನಾ ಬಾಂಧವ್ಯದ ರಷ್ಯಾ ಚೈನಾ ದೇಶಗಳು
ಭಾರತ ಜೊತೆಗೆ ತಮ್ಮ ಬಾಂಧವ್ಯವನ್ನ ಬಿಗಿಗೊಳಿಸ್ತಾ ಇರೋದು ಕೂಡ ಅವರನ್ನ ಕೆರಳಿಸ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ನ ಕೆರಳಿಸ್ಬಿಟ್ಟಿದೆ. ಯುರೋಪ್ ರಾಷ್ಟ್ರಗಳಿಗೆ ಆತ ಬೆದರಿಕೆ ಹಾಕಿದ್ದ, ನೀವು ಭಾರತ ಜೊತೆಗೆ ವ್ಯಾಪಾರಿ ಸಂಬಂಧವನ್ನ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ರಷ್ಯಾದಿಂದ ತೈಲ ಖರೀದಿಸೋದನ್ನ ನಿಲ್ಲಿಸ್ತಾ ಇಲ್ಲ ಭಾರತ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ. ಮೊನ್ನೆ ತಾನೇ ಬ್ರಿಟಿಷ್ ಪ್ರಧಾನಮಂತ್ರಿ ಮುಂಬೈಗೆ ಬಂದ್ಬಿಟ್ಟು ಒಬ್ಬರೇ ಬರಲಿಲ್ಲ, 125 ಜನ ಉದ್ಯಮಿದಾರರು, ಬುದ್ಧಿಜೀವಿಗಳು ಮತ್ತು ವಿಶ್ವವಿದ್ಯಾಲಯ ಕುಲಪತಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಹೊಸ ರೀತಿಯ ವ್ಯಾಪಾರಿ ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತ ಇವತ್ತು ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರವಲ್ಲ, ಅತ್ಯಂತ ಪ್ರಬಲವಾದ ಆರ್ಥಿಕ ಶಕ್ತಿಯಾಗಿದೆ. ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯ ಶಕ್ತಿ ಕೇಂದ್ರವಾಗಿದೆ ಅನ್ನೋ ಅಂಶ ಕೂಡ ಟ್ರಂಪ್ರನ್ನ ಬಾಧಿಸ್ತಾ ಇದೆ. ಅದೇನೇ ಇರಲಿ, ಆ ಟ್ರಂಪ್ ಹುಚ್ಚಾಟಕ್ಕೆ ಬಹುಶಃ ಮುಂಬರುವ ದಿನಗಳಲ್ಲಿ ಅವಧಿ ಪೂರ್ವವೇ ತೆರೆ ಬೀಳುತ್ತೆ ಅಂತ ಕಾಣುತ್ತೆ. ಮೊನ್ನೆನ ಪ್ರತಿಭಟನಾಕಾರರು ಅದನ್ನೇ ಒತ್ತಾಯಿಸ್ತಾ ಇದ್ರು, ಇಂಪೀಚ್ ಡೊನಾಲ್ಡ್ ಟ್ರಂಪ್ ಅಂತ. ಅದನ್ನ ಉಚ್ಚಾಟಿಸಿ ಪದಚ್ಯುತಗೊಳಿಸಿ ಅಂತಂದ್ಬಿಟ್ಟು ರಿಪಬ್ಲಿಕನ್ ಪಕ್ಷದ ಸಂಸದರಿಗೆ ಅವರು ಆಗ್ರಹಿಸ್ತಾ ಇದ್ದಾರೆ. ನೋಡೋಣ, ಕಿಂದರ್ ಜೋಗಿ ತರ ರಿಪಬ್ಲಿಕನ್ ಪಕ್ಷದ ಹಿಂಬಾಲಕರು ಇದುವರೆಗೂ ಅವ್ರ ಹಿಂದೆ ಹೋಗ್ತಾ ಇದ್ರು, ಅವರು ಕೂಡ ಇನ್ ಮುಂದೆ ತಿರುಗಿ ಬಿದ್ರು ಕೂಡ ಆಶ್ಚರ್ಯವಿಲ್ಲ. ಡೊನಾಲ್ಡ್ ಟ್ರಂಪ್ ಸರ್ವಾಧಿಕಾರಕ್ಕೆ ಬಹುಶಃ ಆದಷ್ಟು ಜಾಗೃತಿಯಾಗಿ ತೆರೆ ಬೀಳೋದು ಖಂಡಿತ ಅಂತ ಕಾಣುತ್ತೆ. ಯಾಕಂದ್ರೆ ಅವರಂತೂ ಬದಲಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆತನ ತಿಕ್ಕಲುತನ ಮತ್ತು ಹುಚ್ಚಾಟಗಳು ಜಾಸ್ತಿ ಆಗ್ತಾನೆ ಹೋಗ್ತಿರೋದು ನಾವು ನೋಡ್ತಾ ಇದ್ದೇವೆ. ಪ್ರಪಂಚದ ಚರಿತ್ರೆಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅನ್ನೋ ಹಿರಿಯಣ್ಣ ನಗಪಾಟ್ಲು ದೇಶ ಅನಿಸ್ಕೊಳ್ತಾ ಇರೋದು ಒಂದು ಇವತ್ತಿನ ವರ್ತಮಾನದ ಅತ್ಯಂತ ತೀವ್ರವಾದ ಚಾರಿತ್ರಿಕ ವಿಪರ್ಯಾಸ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.